ಬರಗಾಲ ಬರ್ತಾ ಇದೆ ಅಥವಾ ಬರಗಾಲ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥ ಅಗತ್ಯ ಇದೆಯಾ? ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ಬದಲಾವಣೆ ಮಾಡ್ಕೋಬೇಕು ಹವಾಮಾನದ ಹೊಂದಾಣಿಕೆಯ ಜೊತೆಗೆ? ಹೌದು, ಇದು ಭಾಳ ಮುಖ್ಯ. ಇವಾಗ ನಮಗೆ ಎಸ್ಪೆಷಲಿ ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ಹವಾಮಾನ ಬದಲಾವಣೆಯಿಂದನೂ ಸಹ ಅದರ ಪರಿಣಾಮ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಕೆಲವು ಟೈಮಲ್ಲಿ ಜಾಸ್ತಿ ಮಳೆ ಬಂದುಬಿಡ್ತದೆ. ಬರೋ ಮಳೆ ಒಂದು ತಿಂಗಳಲ್ಲಿ ಬರುವಂಥ ಮಳೆ ಕೇವಲ ಒಂದು ದಿವಸದಲ್ಲಿ ಬರ್ತದೆ. ಒಂದು ದಿವಸದಲ್ಲಿ ಬರುವಂಥ ಮಳೆ ಅರ್ಧ ಗಂಟೆಯಲ್ಲಿ ಬರ್ತದೆ. ಇವೆಲ್ಲ ಹವಾಮಾನ ಬದಲಾವಣೆಯಿಂದ ಆಗ್ತಿರ್ತಕ್ಕಂಥ ಪರಿಣಾಮಗಳು. ಇಟ್ಸ್ ಜಸ್ಟ್ ಲೈಕ್ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್. ಹೇಳಿದ್ನಲ್ಲ ಫಸ್ಟ್ಗೆ, ಯಾಕೆ ರೈತರು ಒಂದು ನಮಗೆ ಇಷ್ಟು ಹಾಕ್ತೀವಿ ಇಷ್ಟು ಬರ್ತದೆ ಅನ್ನಂಗಿಲ್ಲ. ಇಲ್ಲ, ಜೂಜಲ್ಲಾದ್ರೂ ಅಟ್ಲೀಸ್ಟ್ ಒಂದು ಇದಿರ್ತದೆ. ಬಟ್ ಈ ಜೂಜಲ್ಲಿ ರೈತರಿಗೆ ಒಂದು ಇದೇ ಇಲ್ಲ. ಭಾಳ ಒಂದು ಇದೇ ಹೇಳ್ಬೋದು ಅದ್ರ ಬಗ್ಗೆ. ಅದಾದರೆ ಮತ್ತು ಅಫ್ಕೋರ್ಸ್ ಸರ್ಕಾರ ಮಳೆ ಬರ ಅಂದ ತಕ್ಷಣ ಪೂರ್ವ ಸಿದ್ಧತೆ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ನಾನು ಹೇಳಿದ ಫೆಸಿಲಿಟೀಸ್ ಇವೆಲ್ಲ ಕೊಡಬೇಕಾಗ್ತದೆ ರೈತರು. ಆಮೇಲೆ ಇಂಪಾರ್ಟೆಂಟು ಅಂತಂದರೆ, ಈಗ ಸರ್ಕಾರ ಕಳೆದ 10 ವರ್ಷಗಳಿಂದ ಈಚೆ ನೋಡಿದಾಗ ನಮಗೆ ಕ್ರಾಪ್ ಇನ್ಶೂರೆನ್ಸ್ ಯಾವುದೇ ಆಗಲಿ ವಿಪತ್ತುಗಳಿಂದ ಹೊರಗಡೆ ಬರಬೇಕು ಅಂದಾಗ ರಿಸ್ಕ್ ಫೈನಾನ್ಸ್ ಅಂತ ಕರೀತಾರೆ. ಅದಕ್ಕೆ ರಿಸ್ಕ್ ಫೈನಾನ್ಸ್ ಭಾಳ ಮುಖ್ಯ ಆಗ್ತದೆ. ನೀವು ನಿಮ್ಮ ಹೆಲ್ತ್ ಬಗ್ಗೆ ಇವಾಗ ನೋಡಿ, ಸುಮಾರು 70-80% ಜನಗಳು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀರಾ, ಅಥವಾ ಗೌರ್ಮೆಂಟ್ದು ಯಾವುದೋ ಸೌಲಭ್ಯ ಇರ್ತದೆ. ಅದೇ ಥರ ಇದಕ್ಕೂ ಕ್ರಾಪ್ ಇನ್ಶೂರೆನ್ಸು ಭಾಳ ಮುಖ್ಯ. ಈ ಕ್ರಾಪ್ ಇನ್ಶೂರೆನ್ಸು ನೋಡಿ, ಈ ವರ್ಷ ನಮಗೆ ಜುಲೈ ಅಂತ್ಯದವರೆಗೂ ಕ್ರಾಪ್ ಇನ್ಶೂರೆನ್ಸ್ ಇರ್ತದೆ. ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಆಯಾ ಡಿಸ್ಟಿಕ್ಕಲ್ಲಿ ಆಯಾ ತಾಲೂಕಲ್ಲಿ ಯಾವ ಕ್ರಾಪ್ಗೆ ಎಷ್ಟೆಷ್ಟಿದೆ ಅಂತ ದುಡ್ಡು ಇರ್ತದೆ. ಆದರೆ ಎಲ್ಲರೂ ಮೊದಲನೇದಾಗಿ ನಿಮ್ಮ ಟಿ ವಿ ಚಾನಲ್ ಮುಂದೆ ಹೇಳ್ತಾ ಇದ್ದೀನಿ, ಫಸ್ಟ್ಗೆ ಕ್ರಾಪ್ ಇನ್ಶೂರೆನ್ಸು ಮಾಡಿಸೋದು ಭಾಳ ಮುಖ್ಯ. ರೈತರು ಕೆಲವ್ರಿಗೆ ನಮಗೆ ಲಾಸ್ಟ್ ಇಯರ್ ಕಟ್ಟಿದ್ದು ಬಂದಿಲ್ಲ, ಅದು ಬೇರೆ. ಅದನ್ನೇ ಇಟ್ಕೊಂಡು ಕೂತಿರೋದಲ್ಲ. ಇನ್ಶೂರೆನ್ಸ್ ಈಸ್ ಇನ್ಶೂರೆನ್ಸ್. ಎವ್ರಿ ಇಯರ್ ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀನಿ, ವರ್ಷ ದುಡ್ಡು ಬರಬೇಕು ಅಂತ ಬರೋಲ್ಲ. ಕಾರ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತೇವೆ. ಆ ರಿಸ್ಕ್ ಫ್ಯಾಕ್ಟ್ರಿಗೆ ಹೋದರೆ ಮಾತ್ರ ಈಲ್ಡ್ ಅಸೆಸ್ಮೆಂಟ್ ಮಾಡ್ತಾರೆ. ಈಲ್ಡ್ ಅಸೆಸ್ಮೆಂಟ್ ಮಾಡಿ ಈ ವಾಡಿಕೆ ಈಲ್ಡ್ಗೆ ಯಾವಾಗ ಕಡಿಮೆ 20% ಕಡಿಮೆ ಇರ್ತದೆ ಅವಾಗ ಮಾತ್ರ ಕ್ರಾಪ್ ಇನ್ಶೂರೆನ್ಸ್ ಬರೋದು. ಅವೆಲ್ಲನೂ ಸ್ವಲ್ಪ ಇದಿದೆ. ಬಟ್ ಏನಂದರೆ, ಇವಾಗ ಈ ಇನ್ಶೂರೆನ್ಸ್ಗೆ ಯಾಕೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ರೈತರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಕೇವಲ 2%. ಖರೀಫಲ್ಲಿ ನೀವೇನು ಪ್ರೀಮಿಯಂ ಕಟ್ಟಬೇಕು, ಪ್ರೀಮಿಯಂ ಒಂದು ಬೆಳೆಗೆ, ಯಾವುದೋ ಒಂದು ಬೆಳೆ ಜೋಳನೋ ರಾಗಿನೋ ಹತ್ತಿನೋ 40,000 ರೂಪಾಯಿ ಒಟ್ಟಾರೆ ಇದು ಅಂತ ಬೆಳೆಗೆ ಕೊಡ್ತೀವಿ ಅಂದರೆ, ಅದರಲ್ಲಿ ಪ್ರೀಮಿಯಮ್ ಅಂತ ಇಷ್ಟಿರ್ತದೆ. 40,000 ರೂಪಾಯಿಗೆ ಇಷ್ಟು ನಾವು ಕಟ್ಟಬೇಕು ಅಂತ ಇರ್ತದೆ. ಅದರಲ್ಲಿ ಕೇವಲ 2%. ಇವಾಗ ಒಂದು 10,000 ರೂಪಾಯಿ ಪ್ರೀಮಿಯಮ್ ಅಂದ್ಕೊಳ್ಳಿ, ಕಾಟನ್ಗೆ ಬಂದರೆ 40,000 ಬರ್ತದೆ, 40,000 50,000 ಬರ್ತದೆ. 10,000 ಪ್ರೀಮಿಯಮ್ ಕಟ್ಟಬೇಕು ಅಂದಾಗ 98% ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಭರಿಸ್ತದೆ. ಕೇವಲ 2% ಮಾತ್ರ ನಿಮಗೆ ಫಾರ್ಮರ್ಸ್ಗೆ ಬರ್ಸೋದು. ಅದರಿಂದ ಭಾಳ ಮುಖ್ಯ ಆಗ್ತದೆ. ನಿಮಗೆ 200 ರೂಪಾಯಿ ಕಟ್ಟೋದ್ರಿಂದ ಏನು ಇದಲ್ಲ. ಕ್ರಾಪ್ ಇನ್ಶೂರೆನ್ಸ್ ಮಾಡೋದು ಭಾಳ ಮುಖ್ಯ ಆಗ್ತದೆ.